ಆಮ್ ಆದ್ಮಿ ಪಕ್ಷ ಮಂಗಳೂರು ಘಟಕ ಮತ್ತು ಉಡುಪಿ ಜಿಲ್ಲಾ ಘಟಕ ಇದರ ವತಿಯಿಂದ ರಾಜ್ಯ ಸರ್ಕಾರದ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜಿಗೆ ಒಪ್ಪಿಸುವ ಈ ನಿರ್ಧಾರದ ಬಗ್ಗೆ ನಾವು ಒಂದು ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಕರೆದಿದೆ. ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಸ್ವಾಗತ ಮಾಡ್ತಾ, ನಮ್ಮೊಂದಿಗೆ ಇದ್ದಾರೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ವಿವೇಕಾನಂದ ಸಾಲಿಯನ್ಸ್ ಇದ್ದಾರೆ, ಹಾಗೂ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ SR ಲೋಬೋ ಇದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ SL ಪಿಂಟೋ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರಾದ ಸೀಮಾ ಮಂಡಿವಾಳ ಇದ್ದಾರೆ, ಶಾಲಿತ್ ಪಿಂಟೋ, ಹಬೀಬ್ ಖಾದರ್ ಮತ್ತು ವಾಸುದೇವ್ ಇವರೆಲ್ಲ ಒಪ್ಪಿಸಿದ್ದಾರೆ. ಈ ಒಂದು ಬಗ್ಗೆ ಹೆಚ್ಚಿನ ವಿವರವನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ವಿವೇಕಾನಂದ ಸಾಲಿಯನ್ ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಒಂದು 6-7 ತಿಂಗಳ ಹಿಂದೆ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನಾವು ಸರ್ಕಾರಿ ಆಸ್ಪತ್ರೆಗಳನ್ನು ಮತ್ತು ಪಬ್ಲಿಕ್ ಹೆಲ್ತ್ ಸೆಂಟರ್ಗಳನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಿಗೆ ನೀಡ್ತಾ ಇದ್ದೇವೆ. ಯಾಕಂತೇಳಿ ಹೇಳಿದರೆ ನಮಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಾವು ಇದನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಗಳಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಮೊನ್ನೆ UT ಖಾದರ್ ಅವರು ಆವಾಗ ಸ್ಪೀಕರ್ ಆಗಿದ್ದರು, ಈಗ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಕೂಡ ಇದನ್ನು ಎಂಡೋರ್ಸ್ ಮಾಡಿದರು. ಇಲ್ಲಿ ಮಂಗಳೂರಲ್ಲಿ ಬಂದಲ್ಲಿ ಇಲ್ಲ ನಾವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಮತ್ತು PHCಗಳನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳ ಸುಪರ್ದಿಗೆ ನಾವು ಕೊಡ್ತೇವೆ ಅಂತ ಹೇಳಿ. ಆದರೆ ಅವರೀಗ ಇಲ್ಲಿ ಮಂಗಳೂರಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದರೆ, ಮಂಗಳೂರು ಅಂತ ಹೇಳುವುದಿಲ್ಲ ನಾನು, ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಯಾರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗುವಂಥ ಮನಸ್ಸು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಹೈಜೀನ್ ಇಲ್ಲ, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲ, ಮತ್ತು ಬೇಸಿಕ್ ಫೆಸಿಲಿಟೀಸ್ ಯಾವುದೂ ಇಲ್ಲ. ಈಗ ಇವರು ಏನು ಮೊನ್ನೆ UT ಖಾದರ್ ಅವರು ಹೇಳಿದರು, ನಾವು ರೀಜನಲ್ ಹಾಸ್ಪಿಟಲ್ ಆಗಿ ವೆನ್ಲಾಕನ್ನು ಅಪ್ಡೇಟ್ ಮಾಡ್ತೇವೆ ಅಂತ ಹೇಳಿ. ಒಂದು ಕಡೆಯಲ್ಲಿ ಇವರು ಹೇಳ್ತಾರೆ ಅದನ್ನು ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಮಂಗಳೂರಲ್ಲಿ ಈಗ ಆಲ್ರೆಡಿ 9 ಮೆಡಿಕಲ್ ಕಾಲೇಜ್ಗಳಿದ್ದೇವೆ ನನ್ನ ಗಮನಕ್ಕೆ ಬಂದಾಗೆ, ಮತ್ತೆ 3ಕ್ಕೆ ಮತ್ತೆ ಹೊಸ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿ ಬಂದಿದ್ದೆ. ಆದರೆ ಅವರಿಗೆ ರೆಕಗ್ನಿಷನ್ ಬೇಕಾದರೆ ಪೇಷಂಟ್ಗಳು ಅವರಿಗೆ ಬೇಕಾದಷ್ಟು ಪೇಷಂಟ್ಗಳಿಲ್ಲ. ಯಾಕಂತೇಳಿ ಹೇಳಿದರೆ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಅದಕ್ಕೆ ಬೇಕಾದಂಥ ಪೇಷಂಟ್ಗಳು ಕೂಡ ಲಭ್ಯವಿರಬೇಕು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಇವರು ಏನು ಮಾಡ್ತಾರೆ, ಯಾವುದಾದ್ರೂ ಮೆಡಿಕಲ್ ಕೌನ್ಸಿಲ್ನವ್ರು ಬಂದ ಕೂಡಲೇ ಯಾರನ್ನೋ ತಗೊಂಡು ಬಂದು ಒಂದಿಷ್ಟು ಪೇಷಂಟ್ ಆ ಡಿಪಾರ್ಟ್ಮೆಂಟಲ್ಲಿ ಮಲಗಿಸಿ ರೆಕಗ್ನಿಷನ್ ತಗೊಳ್ಳುವಂಥ ಇನ್ಸಿಡೆಂಟ್ಗಳು ಕೂಡ ಭಾಳ ಇದ್ದಾವೆ. ಒಂದು ಕಾರಣ ಮೆಡಿಕಲ್ ಕಾಲೇಜ್ಗಳನ್ನು ಉಳಿಸಬೇಕನ್ನುವಂಥ ಒಂದು ಉದ್ದೇಶ ಕೂಡ ಇರ್ಬೋದು ಸರ್ಕಾರ. ಯಾಕಂತ ಹೇಳಿದರೆ ನಮ್ಮ ಮಂಗಳೂರಿಗೆ ಏನಾದರೂ ಇನ್ಕಮ್ ಸೋರ್ಸ್ ಇದ್ದರೆ ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್, ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮಂಗಳೂರಿಗೆ, ಅದನ್ನು ಉಳಿಸುವ ಪ್ರಯತ್ನ ಕೂಡ ಇವರದ್ದು ಇರ್ಬೋದು. ಆದರೆ ಜನಸಾಮಾನ್ಯರಿಗೆ ಇದರಿಂದ ಏನು ಪ್ರಯೋಜನ ಇದೆ ಅಂತೇಳಿ ಹೇಳಲಿಕ್ಕೆ ಇವರು ಸಿದ್ಧರಿಲ್ಲ. MOU ಸೈನ್ ಮಾಡ್ತಾ ಇದ್ದೇವೆ ನಾವು, ಪ್ರೈವೇಟ್ ಕಾಲೇಜಸ್ಗಳ ಜೊತೆಗೆ MOU ಸೈನ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ MOU ಎಲ್ಲಿಯೂ ಕೂಡ ಪಬ್ಲಿಕ್ ಡೊಮೈನಲ್ಲಿ ಇಲ್ಲ. MOU ಸೈನ್ ಆದ ಮೇಲೆ ಯಾವ ಡಿಪಾರ್ಟ್ಮೆಂಟ್ಗಳು ಅಥವಾ ಯಾವ ಸೇವೆಗಳು ಜನಸಾಮಾನ್ಯರಿಗೆ ಲಭ್ಯವಿದೆ ಅಥವಾ ಜನರಿಗೆ ಇದರಿಂದ ಆಗುವ ಲಾಭ ಏನು, MOUಯಲ್ಲಿ ಯಾವ ಯಾವ ಕಂಡೀಷನ್ಗಳ ಮೇಲೆ ಇವರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ, ಇದು ಯಾವುದು ಕೂಡ ಪಬ್ಲಿಕ್ ಡೊಮೈನಲ್ಲಿ ಇಲ್ಲ. ನಾವು ಕೂಡ ಅದನ್ನು ಸರ್ಚ್ ಮಾಡಿದ್ದೇವೆ, ಎಲ್ಲಾದರೂ MOU ಸಿಗ್ತದ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಂತ ಹೇಳಿ. ಅದು ಯಾರಿಗೂ ಮೇಲ್ ಹಾಕಿ ಅಂತ ಅದು ಸೂಚನೆ ಕೊಡ್ತದೆ, ಆದರೆ ಮೇಲ್ ಹಾಕಿದರೆ ಅದಕ್ಕೆ ರಿಪ್ಲೈ ಬರೋದಿಲ್ಲ. ಆದ್ರಿಂದ ಜನಸಾಮಾನ್ಯರು ಕೂಡಲೇ ಅದರ ಬಗ್ಗೆ ಎಚ್ಚೆತ್ತುಕೊಂಡು ಗಮನ ಹರಿಸಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಒಮ್ಮೆ ಅದು ಹ್ಯಾಂಡ್ ಓವರ್ ಆಗಿ ಹೋದ ನಂತರ, MOU ಸೈನ್ ಆದ ನಂತರ ಬಡವರ ಪರಿಸ್ಥಿತಿ ಏನು? ಈಗ ಆಕ್ಸಿಡೆಂಟ್ ವಿಕ್ಟಮ್ಸ್ ಬರ್ತಾರೆ ಅಥವಾ ಬೇರೆ ಬೇರೆ ತರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಬಡವರು ಹೋಗ್ತಾರೆ. ಇವರಿಗೆಲ್ಲ ಮುಂದಿನ ಪರಿಸ್ಥಿತಿ ಏನು, ಇದಕ್ಕೆ ಏನು ಕ್ಲಾರಿಟಿ ಇದೆ ಅಂತೇಳಿ ಹೇಳಿ ಆರೋಗ್ಯ ಸಚಿವರು ಮಂಗಳೂರಿಗೆ ಬಂದಿಲ್ಲ ಅಥವಾ ಬೆಂಗಳೂರಲ್ಲಿ ಕೂತ್ಕೊಂಡು ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು. ಮತ್ತೆ ಇವರು ಏನು ಮಾಡಿದ್ರು ಅಂತೇಳಿ ಹೇಳಿದ್ರೆ, ಆರೋಗ್ಯ ಬಂಧು ಅಂತೇಳಿ ಹೇಳಿ 2016ರಲ್ಲಿ ಒಂದು ಸ್ಕೀಮ್ ತಗೊಂಡು ಬಂದಿದ್ರು. ಯಾರಾದರೂ NGOs ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನವರು PHCಗಳನ್ನು ತಗೊಳ್ದಿದ್ರೆ ತಗೊಳ್ಳಿ ಅಂತೇಳಿ BJP ಗೌರ್ಮೆಂಟ್ ಇತ್ತು. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ಆರೋಗ್ಯ ಬಂಧು ಸ್ಕೀಮ್ನಲ್ಲಿ ಯಾರು ಕೂಡ ಬರಲಿಲ್ಲ.
ಅದಕ್ಕೆ ಏನು ಮಾಡಿದ್ರು 2022ರಲ್ಲಿ ಮತ್ತೆ ಎಂಡೋರ್ಸ್ ಮಾಡಿದ್ರು ಅದನ್ನು, ಯಾರಾದ್ರೂ ಬನ್ನಿ ತಗೊಳ್ಳಿ, ಹೈವೇಯಿಂದ 15 ಕಿಲೋಮೀಟರ್ ಇರುವ PHCಗಳನ್ನಾದ್ರೂ ನೀವು ಟೇಕ್ ಓವರ್ ಮಾಡಿ ಅಂತೇಳಿ. ಆಗ ಕೂಡ ಯಾರು ಬರಲಿಲ್ಲ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆಗಳನ್ನು ನಡೆಸುವ ಯೋಗ್ಯತೆ ಇಲ್ಲ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ನೀವು ಆರೋಗ್ಯದ ಬಜೆಟ್ ನೋಡಿದ್ರೆ 12,000 ಚಿಲ್ಲರೆ ಕೋಟಿ ತೋರಿಸ್ತದೆ. ಅದರಲ್ಲಿ 900 ಕೋಟಿ ಕಳೆದ ವರ್ಷ ಅವರು ತೆಗೆದಿಟ್ಟಿದ್ದಾರೆ. ಅದರಲ್ಲಿ 600 ಚಿಲ್ಲರೆ ಕೋಟಿ ಬರೀ ಇನ್ಫ್ರಾಸ್ಟ್ರಕ್ಚರ್ ಹೋಗ್ತದೆ, ಅಂದ್ರೆ ಹೊಸ ಮೆಡಿಕಲ್ ಕಾಲೇಜ್ಗೆ ಮತ್ತೆ ಇನ್ನಿತರ ಇದಕ್ಕೆ ಹೋಗ್ತದೆ. 220 ಕೋಟಿ ಇನ್ಸ್ಟ್ರೂಮೆಂಟಿಗೆ ಹೋಗ್ತದೆ. ಆದ್ರೆ ಎಲ್ಲಿ ಕೂಡ ಆರೋಗ್ಯ ಸೇವೆಗೆ ನನ್ನ ಪ್ರಕಾರ ಇವರು 10% ಅಥವಾ 12% ಬಜೆಟ್ ಇಡದೇ ಇದ್ರೆ ಮೆಡಿಕಲ್ ಫೆಸಿಲಿಟಿಗೆ ಕೋವಿಡ್ ನಂತರ ಆದಂತ ಪರಿಸ್ಥಿತಿ ನಮಗೆ ಮತ್ತೆ ರಾಜ್ಯಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಕೂಡ ನೀವು ಹೋದ್ರೆ, ಅದು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಅಂತೂ ಎಲ್ಲಿಯೂ ಕೂಡ ನಿಮಗೆ ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಈಗ ಉಡುಪಿಯಲ್ಲಿ ನಾವು ಒಂದು ಪ್ರೈವೇಟ್ ಅವರಿಗೆ ಎಂಟಿಟಿಗೆ ನಾವು ಕೊಟ್ಟ ನಂತರ ಅದು ಆಸ್ಪತ್ರೆ ಅರ್ಧ ಕನ್ಸ್ಟ್ರಕ್ಷನ್ ಆಗಿ ನಿಂತದನ್ನು ನಾವು ನೋಡ್ತೇವೆ. ಈಗ ಇವರು ಡಾಕ್ಟರ್ಸ್ ಅನ್ನು ನೋಡ್ಲಿಕ್ಕೆ ಹೋದ್ರೆ, ಈಗ ರೀಸೆಂಟ್ಲಿ ಇವರು MBBS ನವರಿಗೆ ಟೆಂಪ್ರರಿ ಬೇಸಿಸ್ ಅಲ್ಲಿ 60,000 ಸಂಬಳ, ಮತ್ತೆ ಪೋಸ್ಟ್ ಗ್ರಾಜುಯೇಟ್ಸ್ಗೆ ಟೆಂಪ್ರರಿ ಬೇಸಿಸ್ ಅಲ್ಲಿ 1,10,000 ಕೊಟ್ಟು ಫಿಲ್ ಮಾಡ್ತಾ ಇದ್ದಾರೆ. ಅದೇ ತರ ಇವರು ಯೂರಾಲಜಿ ಮತ್ತೆ ಆಂಕಾಲಜಿ 2 ಡಿಪಾರ್ಟ್ಮೆಂಟ್ ಅನ್ನು ಹೊಸದಾಗಿ ಇವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಆಡ್ ಮಾಡಿದ್ದಾರೆ. ಬಿಟ್ರೆ ಎಲ್ಲ ಕಡೆಯಲ್ಲಿ 3-4 ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ನಮಗೆ ಸಿಗುವುದಿಲ್ಲ. ಮತ್ತೆ ನೀವು ಆಕ್ಸಿಡೆಂಟ್ ವಿಕ್ಟಮ್ಸ್ ಬಗ್ಗೆ ಹೋಗುವುದಾದ್ರೆ, ಆಯುಷ್ಮಾನ್ ಸ್ಕೀಮ್ ನಲ್ಲಿ BPL ನವರಿಗೆ 5 ಲಕ್ಷ ಆಕ್ಸಿಡೆಂಟ್ ರಿಲೀಫ್ ಸಿಗ್ತದೆ ಇಮಿಡಿಯೇಟ್ಲಿ. ಅದರಲ್ಲಿ 60-40 ಇದೆ, ಯಾಕಂದ್ರೆ 60% ಸೆಂಟ್ರಲ್ ಗವರ್ಮೆಂಟ್ ಬೇರ್ ಮಾಡ್ತದೆ, 40% ಸ್ಟೇಟ್ ಗವರ್ಮೆಂಟ್ ಬೇರ್ ಮಾಡ್ತದೆ. ಅದೇ ತರ ನೀವು APL ಹೋದ್ರೆ, ಅಬೋವ್ ಪವರ್ಟಿ ಲೈನ್ ಹೋದ್ರೆ 1.5 ಲಕ್ಷ ರಿಲೀಫ್ ಸಿಗ್ತದೆ, ಇಮಿಡಿಯೇಟ್ ರಿಲೀಫ್. ಇದೇ ತರ ಪ್ರಧಾನಮಂತ್ರಿ ಅವರದ್ದು ಇನ್ನೊಂದು ಸ್ಕೀಮ್ ಇದೆ, PM ರಾಹತ್ ಅಂತ ಹೇಳಿ. ಇದರಲ್ಲಿ ಕೂಡ ಇಮಿಡಿಯೇಟ್ ರಿಲೀಫ್ 1.5 ಲಕ್ಷ ಸಿಗ್ತದೆ, ಅದು ಕೂಡ 60-40 ಇದೆ. ಸ್ಟೇಟ್ನವರು ಏನಾದ್ರು ಆಯುಷ್ಮಾನ್ ಅಲ್ಲಿ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನವರು ಬಿಲ್ ಮಾಡಿ ಕಳಿಸಿದ್ರೆ, ಸ್ಟೇಟ್ನವರು ನಮ್ಮ ಪ್ಯಾಕೇಜ್ ಪ್ರಕಾರ ನೀವು ಬಿಲ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಇವರ ಪ್ಯಾಕೇಜ್ ಬಹಳ ಕಡಿಮೆ ಇದೆ ಸ್ಟೇಟ್ನವರದ್ದು. ಇವರು ಪ್ರೈವೇಟ್ ಹಾಸ್ಪಿಟಲ್ನವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಮಿನಿಸ್ಟ್ರಿ ಅವರು ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಅದರ ಪ್ರಕಾರ ಕೊಡಿ ಅಂತೇಳಿ. ಇದರಲ್ಲಿ ಕೂಡ ಇವರಿಗೆ ಕಾನ್ಫ್ಲಿಕ್ಟ್ ಇದೆ. ಎಲ್ಲಿ ಕೂಡ ಇವರು ಅದನ್ನು ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದ ಕಾನ್ಫ್ಲಿಕ್ಟ್ ಇದೆ. ಇದರಲ್ಲಿ ಕೂಡ ಜನರಿಗೆ ಸಿಗುವಂತ ಫೆಸಿಲಿಟಿ ಕೂಡ ಇದರಲ್ಲಿ ಸಿಗ್ತಾ ಇಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಆಕ್ಸಿಡೆಂಟ್ ರಿಲೀಫ್ BPL ನವರಿಗೆ 5 ಲಕ್ಷ ಇದೆ ಅಂತ ಹೇಳಿ. ಅದರ ಮೇಲೆ ಎಂಪೆನಲ್ ಆಗಿರುವಂತಹ ಹಾಸ್ಪಿಟಲ್ಗಳು ಯಾವ್ದಿದೆ, ಕೆಲವು ಆಯುಷ್ಮಾನ್ಗೆ ಎಂಪೆನಲ್ಮೆಂಟೇ ಆಗಲಿಲ್ಲ. ಈಗ ಇಮಿಡಿಯೇಟ್ ಎಲ್ಲಿಯಾದ್ರೂ ತಗೊಂಡು ಹೋದ್ರೆ ನಾವು ಇಲ್ಲಿ ನಮ್ದು ಇಲ್ಲ ಆಯುಷ್ಮಾನ್ ಆಗುದಿಲ್ಲ, ನೀವು ಆ ಆಸ್ಪತ್ರೆಗೆ ಹೋಗಿ, ಇಲ್ಲಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ. ಇಂಥ ಸಮಸ್ಯೆಗಳು ಬಹಳ ಇದೆ. ಮತ್ತೆ ನೀವು ಹಳ್ಳಿಗಳ ಕಡೆಗೆ ಹೋದ್ರೆ ಈ ಹಾವು ಕಚ್ಚಿದವರಿಗೆ ಅಥವಾ ಆಕ್ಸಿಡೆಂಟ್ ರಿಲೀಫಿಗೆ ಯಾವುದೇ ಒಂದು ವ್ಯವಸ್ಥೆ ನಮ್ಗೆ ಇಲ್ಲ. ಅಲ್ಲಿ ಅವನು ಗೋಲ್ಡನ್ ಅವರ್ ಏನಂತ ಹೇಳ್ತೇವೆ ನಾವು, ಸಾಧಾರಣ ಒಂದು ಅರ್ಧ ಗಂಟೆ ಅವನಿಗೆ ಜೀವ ಉಳಿಸುವ ಟೈಮ್ ಇರ್ತದೆ. ಆ ಗೋಲ್ಡನ್ ಅವರೇ ಹೋಗಿರ್ತದೆ, ಅವನು ಆಸ್ಪತ್ರೆಗೆ ಬರುವಾಗ ಅರ್ಧ ಸತ್ತು ಹೋಗಿರ್ತಾನೆ. ಇಂಥ ಒಂದು ಕಳಪೆ ಒಂದು ವೈದ್ಯಕೀಯ ಒಂದು ಫೆಸಿಲಿಟಿ, ನಮ್ಮ ಮೆಡಿಕಲ್ ಫೆಸಿಲಿಟಿ ನಮ್ಮ ಕರ್ನಾಟಕದಲ್ಲಿ ಇದು ವರ್ಷ ಹೋದಾಗ ಡಿಟೇರಿಯೇಟ್ ಆಗ್ತಾ ಇದೆ. ಬಿಟ್ರೆ ಇದು ಇಂಪ್ರೂವ್ ಆಗ್ತಾ ಇರೋದು ಕಾಣುವುದಿಲ್ಲ. ನಾವು ಹೇಳ್ತೇವೆ, ನಾವು ವಿಶ್ವಗುರು, ವಿಕಸಿತ ಭಾರತ, ಇಂತಹ ಸ್ಲೋಗನ್ಗಳನ್ನು ನಾವು ಬೆಳಗಿನ ಸಾಯಂಕಾಲದವರೆಗೆ ಹೇಳ್ತೇವೆ. ನಾನಿದು ನೆಹರು ಅವರು ಏನ್ ಮಾಡ್ಲಿಲ್ಲ ಅಂತ BJP ಅವರು ಹೇಳ್ತಾರೆ. ಅವ್ರು ಹೇಳಿ, ಅಪೋಸಿಷನ್ ಪಾರ್ಟಿಯವರು. ನೆಹರು ಅವರು ಮಾಡಿದ್ದನ್ನು ಉಳಿಸ್ಲಿಕ್ಕೆ ಕೂಡ ಕಾಂಗ್ರೆಸ್ ಗವರ್ಮೆಂಟ್ನವರಿಗೆ ಆಗ್ತಾ ಇಲ್ಲ. ಅವರು ಕಟ್ಟಿದ ಹಾಸ್ಪಿಟಲ್ಗಳು, ಅವರು ಕಟ್ಟಿದ ಶಾಲೆಗಳು, ಇದನ್ನು ಕೂಡ ಅವರಿಗೆ ಕಾಂಗ್ರೆಸ್ನವರಿಗೆ ನೆಹರು ಅವರು ಹೌದು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ, ನೀವೇನ್ ಮಾಡಿದ್ರಿ 70 ವರ್ಷದಲ್ಲಿ? ನೀವು ನೆಹರು ಅವರು ಕಟ್ಟಿದ ಶಾಲೆಗಳನ್ನು ಉಳಿಸಿದ್ದೀರಾ, ನೆಹರು ಅವರು ಕಟ್ಟಿದ ಹಾಸ್ಪಿಟಲ್ಗಳನ್ನು ಉಳಿಸಿದ್ದೀರಾ 70 ವರ್ಷದಲ್ಲಿ? ಅದನ್ನು ಯಾವ ಇಂಟರ್ನ್ಯಾಷನಲ್ ಲೆವೆಲ್ಗೆ ನೀವು ತಗೊಂಡು ಹೋಗಿದ್ದೀರಿ? ಇದರಲ್ಲಿ ಯಾವ ಉತ್ತರ ಕೂಡ ಅವರಲ್ಲಿ ಸಿಕ್ಕುವುದಿಲ್ಲ. ಮತ್ತೆ ಕೊನೆಯದಾಗಿ ನಾನು ಹೇಳೋದಂತ ಹೇಳಿದ್ರೆ, ಇದರಲ್ಲಿ ನಮ್ಮ UT ಖಾದರ್ ಅವರು ಸಂಪೂರ್ಣ ಏನು ಈ ಸರ್ಕಾರಿ ಹಾಸ್ಪಿಟಲ್ಗಳನ್ನು ಇವರಿಗೆ ಪ್ರೈವೇಟ್ ಹಾಸ್ಪಿಟಲ್ ಕೊಡುವ ನಿರ್ಧಾರವನ್ನು ಪುನರ್ ಪರಿಶೀಲಿಸಬೇಕಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ.